ಹಲೋ ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀರಾಮ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮೆಂತ್ಯ ಕಾಳನ್ನು ಬಳಸಿ ಒಂದು ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ಮೊದಲು 2 ಮುಷ್ಟಿಯಷ್ಟು ಮೆಂತ್ಯ ಕಾಳು, ಹಾಗೆ 1 ಮುಷ್ಟಿಯಷ್ಟು ಕಡಲೆಬೇಳೆ, ಇದಿಷ್ಟನ್ನೇ ರಾತ್ರಿ ಇಡೀ ನೆನೆಸ್ಬೇಕಾಗುತ್ತೆ. ನೀರು ಹಾಕಿ ಓವರ್ನೈಟ್ ಬಿಟ್ಬಿಡಬೇಕು, ನೆನಿಬೇಕು ಚೆನ್ನಾಗಿ ಅದು. ಈಗ ಬೆಳಗ್ಗೆಗೆ ಒಂದು ಬಾಣಲೆ ಇಟ್ಬಿಟ್ಟು, ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ ಒಂದು ಈರುಳ್ಳಿ, ಮೀಡಿಯಮ್ ಸೈಜಿನ ಈರುಳ್ಳಿ, ಹಾಗೆ ಒಂದು 4ರಿಂದ 5 ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೋಬೇಕು. ಈರುಳ್ಳಿ ಬಾಡೋಷ್ಟೊತ್ತಿಗೆ ನಾವು ನೆನೆಸಿಟ್ಟಿದ್ವಲ್ಲ ಮೆಂತ್ಯ ಹಾಗೆ ಕಡಲೆಬೇಳೆ, ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ನೋಡಿ, ಈ ಥರ ಹಿಚ್ಕಿ ಚೆನ್ನಾಗಿ 5ರಿಂದ 6 ಸರಿ ನೀರು ಚೆಲ್ಲಿ ತೊಳ್ಕೊಬೇಕಾಗುತ್ತೆ. ಚೆನ್ನಾಗಿ ತೊಳಿಬೇಕು. ನೋಡಿ, ಈಗ ತೊಳ್ಕೊಂಡು ಬಂದಿದ್ದೀನಿ ನಾನು. ಇಷ್ಟು ಕ್ಲೀನಾಗಿ ಕಾಣುತ್ತೆ ನೋಡಿ, ಚೆನ್ನಾಗಿ ತೊಳಿಬೇಕು. ಇಷ್ಟು ಈರುಳ್ಳಿ ಬಾಡಿದ್ರೆ ಸಾಕಾಗುತ್ತೆ, ತುಂಬ ಕೆಂಪಾಗೋದೇನು ಬೇಡ. ಈಗ ಇದಕ್ಕೆ ನಾವು ತೊಳೆದಿಟ್ಕೊಂಡಿರ್ತಕ್ಕಂಥ ಮೆಂತ್ಯ ಕಾಳುಗಳನ್ನ ಸೇರಿಸ್ಕೊಳ್ಳೋಣ. ಒಗ್ಗರಣೆಯಲ್ಲಿ 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ರುಬ್ಬೋದಕ್ಕೆ ಮಸಾಲೆ ತೋರಿಸ್ತೀನಿ ನೋಡಿ. ಸ್ವಲ್ಪ ಒಣಕೊಬ್ಬರಿ, ಸ್ವಲ್ಪ ಹಸಿ ತೆಂಗಿನಕಾಯಿ, ಹಾಗೆ ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಹುಣ್ಸೆಹಣ್ಣು. ಇದಕ್ಕೆ ಹುಣ್ಸೆಹಣ್ಣು ಜಾಸ್ತಿ ತೊಗೊಳ್ಳಲ್ಲ, ಇದು ಸ್ವಲ್ಪ ಹುಣ್ಸೆಹಣ್ಣಾದರೆ ಸಾಕಾಗುತ್ತೆ. ಅದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ಇವಾಗ 1 ನಿಮಿಷ ಫ್ರೈ ಆಗಿದೆ. ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸಿ ನಾವು ಬೇಯಕ್ಕೆ ಬಿಡೋಣ. ಮೆಂತ್ಯಕಾಳು ಹಾಗೆ ಕಡಲೆಬೇಳೆ ನೆನೆಸಿರೋದ್ರಿಂದ ಒಂದು 3ರಿಂದ 4 ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ. ತುಂಬ ಹೊತ್ತೇನು ತೊಗೊಳ್ಳಲ್ಲ ಇದು. ನೋಡಿ, ಆಗಲೇ ಆಲ್ಮೋಸ್ಟ್ ಬೆಂದಿದೆ ಇದು. ಇದು ಡಯಾಬಿಟಿಸ್ ಇರೋರಿಗೆ ತುಂಬ ಒಳ್ಳೆಯ ಆಹಾರ. ಬಿಸಿ ಅನ್ನದ ಜೊತೆ, ದೋಸೆ ಜೊತೆ, ಚಪಾತಿ ಜೊತೆ ಎಲ್ಲದ್ರ ಜೊತೆನೂ ತಿನ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಬೆಂದಿದೆ. ಈಗ ಬೆಂದಿರ್ತಕ್ಕಂಥ ಇದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ತೆಂಗಿನಕಾಯಿ, ಕೊಬ್ಬರಿ, ಜೀರಿಗೆ ಹಾಗೆ ಹುಣಸೆಹಣ್ಣು, ಆ ಮಸಾಲೆನ ಸೇರಿಸಿ ಇನ್ನೂ ಸ್ವಲ್ಪ ನೀರು ಹಾಗೆ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವೀಡಿಯೋಸ್ದು ನೋಟಿಫಿಕೇಷನ್ಸ್ ಬರುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಚೆನ್ನಾಗಿ ಕುದಿಬೇಕಿದು. ತುಂಬ ರುಚಿಯಾಗಿರುತ್ತೆ. ಯಾರಿಗೂ ಗೊತ್ತಾಗಲ್ಲ ಇದು ಮೆಂತ್ಯ ಕಾಳಿಂದ ಮಾಡಿರ್ತಕ್ಕಂಥದ್ದು ಅಂತ. ನಾವು ಹೇಳಿದ್ರಷ್ಟೇ ಗೊತ್ತಾಗುತ್ತೆ. ಯಾವುದೋ ಕಾಳು ಅಂತ ಅಂದ್ಕೊಂಡು ತಿಂತಾ ಇರ್ತಾರೆ. ಕಹಿ ಆಗಲಿ, ಮೆಂತ್ಯ ಕಹಿ ಏನೂ ಗೊತ್ತಾಗಲ್ಲ ನಮಗೆ. ಎಲ್ಲರೂ ಒಮ್ಮೆ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮುಂದಿನ ವಿಡಿಯೋದಲ್ಲಿ